Definitely, natural walking is the best process. Mountainous area ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು. ತುಂಬಾ ಹುಷಾರಾಗಿ ಲೆವೆಲ್ ರೋಡ್ ಅಲ್ಲಿ ಮಾಡಿದ್ರೆ ಇಟ್ ಇಸ್ ಅ ಬೆಟರ್ ಪ್ರಾಸೆಸ್. ಜಿಮ್ ಮತ್ತೆ ವಾಕ್ ಅಂತ ಬಂದ್ರೆ ಆಸ್ ಎ ಡಾಕ್ಟರ್ ಆಗಿ ನೀವು ಯಾವುದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತೀರಾ? ಯಾವುದು ಒಳ್ಳೆಯದು? Definitely, natural walking is the best process, ma'am. And it's much more safer than the process of gym also. Gym ಮಾಡಿದ್ರು under only strictly under a certified professional it should be conducted. ಓಕೆ, ಈಗ ವಾಕ್ ಮಾಡುವಾಗ ಕೂಡ ಸಾಕಷ್ಟು ಅಂದ್ರೆ ಒಂದೊಳ್ಳೆ ಶೂನ ಹಾಕೊಬೇಕಾಗತ್ತೆ. ನಾವೇನೋ ಸ್ಲಿಪ್ಪರ್ಸ್ ಹಾಕೊಂಡು ಹೋದಾಗ ಅದು ಮತ್ತೆ ನಮ್ ಕಾಲಿಗೆ ನೋವು ಮಾಡೋ ಚಾನ್ಸಸ್ ಇರುತ್ತೆ. ವಾಕ್ ಮಾಡ್ತೀವಿ ಅಂತ ಹೇಗೇಗೋ ಮಾಡೋಕ್ಕೂ ಆಗಲ್ಲ. ಸೊ ಈಗ ವಾಕ್ ಮಾಡೋದ್ರ ಬಗ್ಗೆ ಆದ್ರೆ ಏನ್ ಸಜೆಷನ್ ಕೊಡ್ತೀರಾ ಸರ್? Brisk walking is definitely though, but we cannot expect brisk walking from older people. So definitely under walk ಮಾಡಿದ್ರು ಅಂದ್ರೆ safe, it should be on level ground. ಒಂಥರ ಟೆರೇನ್ ತರ ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಇನ್ಕ್ಲೈನ್ ಇರೋ ಕಡೆ ಎಲ್ಲ ಅವಾಯ್ಡ್ ಮಾಡಬೇಕು. ಇಟ್ಸ್ ಮೌಂಟೇನಸ್ ಏರಿಯಾ ಆ ತರ ಎಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಆರ್ ಸ್ಟೀಪ್ ರೋಡ್ ಆ ತರ ಎಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇಟ್ ಶುಡ್ ಆಲ್ವೇಸ್ ಬಿ ಡನ್ ಆನ್ ದ ಲೆವೆಲ್ ರೋಡ್ ಸೊ ದಟ್ ದೇರ್ ಬಿ ಲೆಸ್ ಚಾನ್ಸಸ್ ಆಫ್ ಫಾಲಿಂಗ್ ಆಲ್ಸೋ. ಎಸ್ಪೆಷಲಿ ಜೀರಿಯಾಟ್ರಿಕ್ ಏಜ್ ಗ್ರೂಪ್ ಅಲ್ಲಿ, ಎಲ್ಡರ್ಲಿ ಏಜ್ ಗ್ರೂಪ್ ಅಲ್ಲಿ ತುಂಬಾ ಬೀಳೋದು ತುಂಬಾ ಕಾಮನ್. ಅದಕ್ಕೆ ತುಂಬಾ ಹುಷಾರಾಗಿ ಲೆವೆಲ್ ರೋಡ್ ಅಲ್ಲಿ ಮಾಡಿದ್ರೆ ಇಟ್ ಇಸ್ ಅ ಬೆಟರ್ ಪ್ರಾಸೆಸ್.